ಎಲ್ಲರಿಗೂ ನಮಸ್ಕಾರ. ಕನ್ನಡದ ಅನೇಕ ಕಾವ್ಯಗಳಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಅಥವಾ ನಮಗೆ ಗೋಚರಿಸುವಂಥ ದಿನನಿತ್ಯ ಉಪಯೋಗಿಸುವಂಥ ಕಾವ್ಯ ಕುಮಾರವ್ಯಾಸ ಭಾರತ. ಈ ಕುಮಾರವ್ಯಾಸ ಭಾರತ ಇದರ ಕರ್ತೃ ಯಾರು ಅಂದರೆ ಗದುಗಿನ ನಾರಣಪ್ಪ ಅಂತ. ಗದುಗಿನ ನಾರಣಪ್ಪ 1435ನೇ ಇಸ್ವಿಯಲ್ಲಿ ಇದ್ದವನು ಅಂತ ತಿಳಿಯಲ್ಪಟ್ಟಿದೆ. ಅದು ನಿಖರವಾದ ಕಾಲ ಇನ್ನೂ ಯಾರಿಗೂ ಗೊತ್ತಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಅವರು ಬರೆದಿದ್ದು 18 ಮಹಾಭಾರತ 18 ಪರ್ವಗಳಲ್ಲಿ 10 ಪರ್ವಗಳನ್ನು ಮಾತ್ರ ಗದುಗಿನ ನಾರಣಪ್ಪ ಬರೆದಿದ್ದು, ಅದಕ್ಕೆ ಕುಮಾರವ್ಯಾಸ ಭಾರತ. ಇನ್ನೂ 8 ಪರ್ವಗಳನ್ನು ಬೇರೆ ಕವಿ ಬರೆದಿರೋದು ಉಂಟು. ಹಾಗಾಗಿ ಈ ಕುಮಾರವ್ಯಾಸ ಭಾರತ ಅನ್ನೋದು ತುಂಬ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯವೇ. ಇದರ ನಾಂದಿ ಪದ್ಯ ಮೊದಲು ನಾನು ಹೇಳಿಬಿಟ್ಟು ಮುಂದಿನ ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ, ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಖರದಾತರ. ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ, ಕಾವುದಾನತ ಜನವ. ಗದುಗಿನ ವೀರ ನಾರಾಯಣ. ಈ ಕುಮಾರವ್ಯಾಸ ಗದುಗಿನ ನಾರಣಪ್ಪ ಅಂತ ಹೇಳಿದ್ನಲ್ಲ, ಅವನು ಈ 10 ಪರ್ವಗಳನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥದ್ದು. ಆಯಿತಾ? ಅವನು ಬರೀಬೇಕಾದ್ರೆ ಹೇಗೆ ಬರಿತಾ ಇದ್ದ, ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆಯಿತಾ ಬರಿತಾ ಇದ್ದ ಅಂತಂದರೆ, ಗದುಗಿನಲ್ಲಿ ವೀರನಾರಾಯಣ ದೇವಸ್ಥಾನ ಇದೆ. ಆ ವೀರನಾರಾಯಣನೇ ಅವನ ಗುರು, ಏನೋ ಅವನ ಇಷ್ಟ ದೇವರು. ಹಾಗಾಗಿ ಆ ಕುಮಾರವ್ಯಾಸ ಆ ಗದುಗಿನ ವೀರನಾರಾಯಣಪ್ಪ ಅಂತ ಇದ್ದಾನೆ, ವೀರನಾರಾಯಣ ಇದ್ದಾನಲ್ಲ ದೇವರು. ಆ ದೇವಸ್ಥಾನದ ಒಂದು ಕಂಬದ ಮುಂದೆ ಕುಳಿತು ಅವನು ಭಾರತನ ಬರಿತಾ ಇದ್ದ ಅಂತ ಪ್ರತೀತಿ. ಆ ಬರೆಯೋದಕ್ಕೆ ಮುಂಚೆ ಎಷ್ಟರ ಮಟ್ಟಿಗೆ ಅವನು ಮಡಿಲಿನಲ್ಲಿ ನಿಷ್ಠೆಯಿಂದ ಬರಿತಾ ಇದ್ದ ಅಂದರೆ, ಅದರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಬಾವಿ ಇದೆ, ಸಣ್ಣ ಬಾವಿ. ಆ ಬಾವಿ ಒಳಗೆ ಬೆಳಗಾಗೆದ್ದು 5 ಗಂಟೆಗೆ ಹೋಗಿ ಸ್ನಾನ ಮಾಡಿ ಮಡೀಲಿ ಒದ್ದೆ ಬಟ್ಟೆ ಉಟ್ಕೊಂಡೇ ದೇವಸ್ಥಾನಕ್ಕೆ ಬಂದು ಒಂದು ಕಂಬ, ದೊಡ್ಡದಾದ ಕಂಬ ಇದೆ ದೇವಸ್ಥಾನದೊಳಗೆ. ಆ ಕಂಬದ ಮುಂದೆ ಕೂತ್ಕೊಂಡು ಬರಿತಾ ಇದ್ದ. ಆ ಬರಿತಾ ಇದ್ದಿದ್ದು ಆ ಬಟ್ಟೆ ಆರುವವರೆಗೆ, ಆ ಉಟ್ಕೊಂಡು ಬಂದಿದ್ದು ಒದ್ದೆ ಬಟ್ಟೆ ಒಣಗುವವರೆಗೆ ಅವತ್ತಿನ ಕಾವ್ಯನ ಎಷ್ಟು ಪದ್ಯ ಆಗುತ್ತೋ ಅಷ್ಟು ಪದ್ಯ ಬರಿತಾ ಇದ್ದ ಅಂತ ಪ್ರತೀತಿ. ಆ ಬಟ್ಟೆ ಒಣಗಿದ ಮೇಲೆ ಅಲ್ಲಿಗೆ ಅವತ್ತಿಗೆ ನಿಲ್ಲಿಸ್ಬಿಡ್ತಾ ಇದ್ದ. ಹೀಗಾಗಿ ಅವನ ಇವತ್ತಿಗೂ ಸಹ ಗದಗಿನಲ್ಲಿ ವೀರನಾರಾಯಣ ದೇವಸ್ಥಾನದ ಕಂಬದ ಮುಂದೆ ಅವನು ಕುಮಾರವ್ಯಾಸ ಅಥವಾ ಗದಗಿನ ನಾರಣಪ್ಪ ಬರಿತಾ ಇದ್ದಿದ್ದು ಕಂಬ, ಅದರ ಮುಂದೆ ಅದು ತೋರಿಸ್ತಾರೆ ಜಾಗ. ಇವಾಗ ಹೋದ್ರೆ ಇವತ್ತೂ ಇದೆ. ಇದನ್ನು ಕೆತ್ತನೆ ಬರೆದಿದ್ದಾರೆ, ಕೆತ್ತನೆ ಮಾಡಿದ್ದಾರೆ ಇದು ಬರಿತಾ ಇದ್ದಿದ್ದು, ಹಾಗೆಲ್ಲ ಇದೆ. ಅದನ್ನು ಈಗ ಭಾರತನ ಹಿಂದಿನ ಕಾಲದಲ್ಲಿ ರಾಗ ಅಳವಡಿಸದೆ ಬರೀ ಬುದ್ಧಕ್ಕೆ ಓದ್ಕೊಂಡು ಅದು ಗದ್ದಿದ ಥರ ಓದ್ಕೊಂಡು ಹೋಗ್ತಾ ಇತ್ತು ಪದ್ಧತಿ ಇತ್ತು. ಆಮೇಲೆ ಈ ಗಮಕಿಗಳು ಗಮಕ ವಾಚನದ ಮುಖಾಂತರ ಈ ಗಮಕದ ರೂಪದಲ್ಲಿ ಗಮಕ ಅಂದರೆ ಏನಪ್ಪ ಅಂದರೆ, ಆ ಒಂದು ಪದ್ಯನ ಅದರಲ್ಲಿ ಸಾಹಿತ್ಯ ಇದೆ, ಅದಕ್ಕೆ ಸಂಗೀತ ಅಳವಡಿಸಿ, ತಾಳ ಇಲ್ಲ, ಗಮಕಕ್ಕೆ ತಾಳವಿಲ್ಲ, ಆಯಿತಾ? ಹಾಗಾಗಿ ಅದನ್ನು ಒಂದೊಂದು ಪದ್ಯಕ್ಕೂ ಆಯಾ ನವರಸಗಳು ಬೇಕಾದಷ್ಟಿದೆ. ನವರಸಗಳಲ್ಲಿ ಒಂದೊಂದು ಪದ್ಯಕ್ಕೂ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವನು
ಇದನ್ನು ಹಾಡ್ತಾ ಗಮಕಿಗಳು ವಾಚನ ಮಾಡೋದು ರೂಢಿ ಇದೆ, ಇವತ್ತಿಗೂ ಇದೆ, ಇನ್ನೂ ನಡೀತಾನೇ ಇದೆ, ಮುಂದುವರಿಯುತ್ತೆ. ಇದನ್ನು ಜೊತೆಗೆ ವಾಚನ ಮಾಡೋರ ಜೊತೆಗೆ ಅದರ ಅರ್ಥ ಕ್ಲಿಯರಾಗಿ ಅಂದರೆ ಚೆನ್ನಾಗಿ ಎಲ್ಲರಿಗೂ ವೇದ್ಯವಾಗಲಿ ಅಂತ ಹೇಳೋ ಉದ್ದೇಶದಿಂದ ಇದಕ್ಕೆ ವ್ಯಾಖ್ಯಾನಕಾರರು ಅಂತ ಒಬ್ಬರು ಇರ್ತಾರೆ. ಆ ಪದ್ಯಕ್ಕೆ ಆ ಸಂದರ್ಭ ಎಲ್ಲ ಸೇರಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಒಬ್ಬರು ವಾಚಕರು, ಇನ್ನೊಬ್ಬರು ವ್ಯಾಖ್ಯಾನಕಾರರು, ಹೀಗೆ ಇಬ್ಬರು ಕೂತ್ಕೊಂಡು ಒಂದು ಕಾರ್ಯಕ್ರಮ ಒಂದು ಹೆಚ್ಚು ಕಡಿಮೆ ಒಂದು 1 ಗಂಟೆ ಕಾಲ, 2 ಗಂಟೆ ಕಾಲ, 3 ಗಂಟೆ ಕಾಲ ಹೀಗೆ ವಾಚನ ಮಾಡೋದು ಪದ್ಧತಿ ಬಂದಿದೆ. ಇನ್ನು ಮುಂದೆ ಇದು ವೃದ್ಧಿ ಆಗ್ತಾಯಿದೆ. ಅನೇಕ ಗಮಕಿಗಳು, ನಾವು ನಮ್ಮ ಹೆಸರು ಹೇಳಬೇಕು ಅಂತಂದರೆ ಹಿಂದೆ ತಲಕಾಡು ಮಾಯಿಗೌಡರು ಅಂತಿದ್ದರು, ಆಮೇಲೆ ಜೋಳದ ರಾಶಿ ದೊಡ್ಡನಗೌಡರು ಅಂತಿದ್ದರು, ಅದಾದಮೇಲೆ ಮೈಸೂರಿನಲ್ಲಿ ಕೃಷ್ಣಗಿರಿ ಕೃಷ್ಣರಾಯರು ಅಂತಿದ್ದರು, ಸಂಗೋ ಬಿಂದುರಾಯರು ಅಂತಿದ್ದರು, ಇವರೆಲ್ಲ, ಆಮೇಲೆ ಗಮಕಿ ರಾಘವೇಂದ್ರ ರಾಯರು ಅಂತಿದ್ದರು. ಹೀಗಾಗಿ ಅನೇಕ ಆಗಿದ್ದಂಥ ಗಮಕಿಗಳು ಇದನ್ನು ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಹಾಗಾಗಿ ಅದೇ ಮುಂದುವರ್ಕೊಂಡು ಬಂದು ಇವಾಗಲೂ ಸಹ ಅನೇಕರು ಈ ಗಮಕ ವಾಚನವನ್ನು ಮಾಡ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ತಿಳಿಸಿ ಅವರು ಮುಂದುವರಿಸ್ತಾ ಬರ್ತಾಯಿದ್ದಾರೆ. ಈಗ ಗಮಕ ಕಲಾ ಪರಿಷತ್ತು ಅಂತ 81ರಲ್ಲೇ ಸ್ಥಾಪನೆಯಾಯಿತು. ಅದು ಮುಖ್ಯವಾಗಿ ಜಿ ನಾರಾಯಣ ಅವರು ಮೊದಲ ಅಧ್ಯಕ್ಷರಾಗಿದ್ದರು. ಆಮೇಲೆ ಗಮಕಿ ರಾಘವೇಂದ್ರ ರಾಯರು ಅಂತನ್ನೋರು ಆ ಪಾಠಗಳು ಹೇಳಿಕೊಟ್ಟು ಹಾಗೆ ಮುಂದುವರ್ಸ್ಕೊಂಡು ಬಂದರು. ಹೀಗೆ ಅನೇಕರು ಇದನ್ನು ಮುಂದುವರ್ಸ್ಕೊಂಡು ಬರ್ತಾನೇ ಇದ್ದಾರೆ. ಇವತ್ತು ಇದಕ್ಕೆ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ, ಅವರು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ವರ್ಷಕ್ಕೆ 2 ಸಾರಿ ಪರೀಕ್ಷೆಗಳು ಇದಕ್ಕೆ ಇಟ್ಟು, ಪರೀಕ್ಷೆಯಲ್ಲಿ ಅದಕ್ಕೆ ಅವರಿಗೆಲ್ಲ ಉತ್ತೀರ್ಣತೆಯನ್ನು ಸೃಷ್ಟಿಸಿ ಅವ್ರಿಗೆ ಒಂದು ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ಆಮೇಲೆ ಉನ್ನತ ಶ್ರೇಣಿ ಹೀಗೆಲ್ಲ ಅವ್ರಿಗೆ ಮುಂದೆ ಉತ್ತೇಜನ ಕೊಡೋ ಉದ್ದೇಶದಿಂದ ಈ ಥರ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಇವತ್ತಿಗೂ ಸಹ ಈ ಗಮಕ ಅನ್ನೋದು ಮುಂದುವರ್ಕೊಂಡು ಬರ್ತಾಯಿದೆ. ಇದರಿಂದ ಅನೇಕ ಲಾಭಗಳಿದೆ ಅಂತಂದರೆ, ಒಂದು ಸಾಹಿತ್ಯ ಸ್ಫುಟವಾಗಿ ಓದತಕ್ಕಂಥದ್ದು, ಇನ್ನೊಂದು ಸಂಗೀತ ಅಳವಡಿಕೆ, ರಾಗಗಳ ಅಳವಡಿಕೆಯಿಂದ ಪ್ರತಿಯೊಂದು ಪದ್ಯಕ್ಕೂ ಒಂದೊಂದು ರಸಕ್ಕೆ ಅನುಗುಣವಾಗಿ ವಾಚನವನ್ನು ಮಾಡೋದರಿಂದ ಸುಶ್ರಾವ್ಯವಾಗಿರುತ್ತದೆ, ಕೇಳುವರ ಮನಸ್ಸಿಗೂ ಸಹ ಭಾಳ ಹಿತವಾಗಿರುತ್ತೆ. ಇದರಿಂದ ಅನೇಕ ಅನುಕೂಲತೆಗಳು ಉಂಟಾಗಿದೆ ಅಂತನ್ನೋದು ಇದು. ಇವತ್ತಿಗಿಷ್ಟು ವಿಷಯ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.